ಫಸ್ಟ್ ಚಾಕೋರಾಕ ಬಾಕ್ಸ್ ಅವ್ರಿಗೆ ಕೊಟ್ಟಿದ್ದಾನೆ. ಈ ರಿಯಲಿ ಅಪ್ರಿಶಿಯೇಟ್ಸ್ ದ ವರ್ಕ್ ಅಂಡ್ ಈ ನೋಸ್ ಮೀ ಫ್ರಮ್ ಮೈ ಚೈಲ್ಡ್ಹುಡ್. ಓಕೆ, ಅದರಿಂದ ಅವ್ರು ನಾನು ಏನೇ ಮಾಡಿದ್ರು ಅವ್ರಿಗೆ ಅಟ್ಲೀಸ್ಟ್ ಒಂದು ಇಂಟ್ರೊಡಕ್ಷನ್ ಮಾಡೋದು. ಆ ಚಾಕೋರಾಕಸ್ ಫಸ್ಟ್ ಡೇ ತಗೊಂಡೋಗಿ ಕೊಟ್ಟಾಗ ತುಂಬಾ ಖುಷಿ ಪಟ್ರು, ಬ್ಲೆಸ್ಸಿಂಗ್ಸ್ ಕೊಟ್ರು. ಪ್ಲಸ್ ಆಲ್ಸೋ ಈ ವಿಶ್ಡ್ ಮೀ the best. Is one of a gem person, I can call it. And he loves cheesecake. ಎವ್ರಿ ಟೈಮ್ ಬೇಕಾಗಿರೋದು ಅವ್ರಿಗೆ ಬರೀ ಚೀಸ್ ಕೇಕ್. ಆಮೇಲೆ ಎವ್ರಿ ಟೈಮ್ ಅವ್ರು ಹೇಳೋರು, ಬಿಕಾಸ್ ಯು ಡೋಂಟ್ ಮೇಕ್ ಎನಿಥಿಂಗ್ ಮೀಟ್, ಅದರ್ವೈಸ್ ಐ ವುಡ್ ಹ್ಯಾವ್ ಈವನ್ ಕಮ್ ಫಾರ್ ಡಿನ್ನರ್ ಅಂತ. ಈ ಲವ್ಸ್ ಮೀಟ್. ಕಾಮನ್ ಮ್ಯಾನ್ ಗೆ ಅಥವಾ ಎನಿಬಡಿ ಎಲ್ಸ್ ಅವ್ರಿಗೆ ಚಾಕ್ಲೇಟ್ ಅಂದ್ರೆ ಚಾಕ್ಲೇಟ್ ಅಷ್ಟೇ. ಹೌದು. ಹೌ ಡು ವಿ ಡಿಫ್ರೆನ್ಶಿಯೇಟ್ ಚಾಕ್ಲೇಟ್ಸ್? ಕೋಕೋ ಸಾಲಿಡ್ಸ್ ಇಲ್ಲ ಅಂತ ಹೇಳಿದ್ರೆ ಆ ಚಾಕ್ಲೇಟ್ ಅನ್ನೋ ಟರ್ಮೇ ಕರೆಯಕ್ ಆಗಲ್ಲ ನಾವು. ಅದನ್ನ ಕಾಂಪೌಂಡ್ ಅಂತ ಕರಿಬೇಕಾಗುತ್ತೆ. ಕಸ್ಟಮರ್ ಅವೇರ್ನೆಸ್ ತುಂಬಾ ದೊಡ್ಡದಾಗಿದೆ, ಎಲ್ಲಾರ್ಗೂ ಗೊತ್ತಾಗಿದೆ ಚಾಕ್ಲೇಟ್ ಏನು ಅನ್ನೋದು. ಅದರಲ್ಲಿ ವೈಟ್ ಚಾಕ್ಲೇಟ್ ಅನ್ನ ಚಾಕ್ಲೇಟ್ ಅಂತ ಕರಿಯಕ್ ಆಗಲ್ಲ ನಾವು, ಅದಕ್ಕೆ ಮಿಲ್ಕಿ ಬಾರ್ ಅಂತ ಕರಿತೀವಿ. ಎಲ್ಲ ಎಗ್ ಫ್ರೀನೇ ಬೈ ಡಿಫಾಲ್ಟ್. ನಮ್ದು ಗ್ರೀನ್ ಡಾಟ್ ಕಂಪನಿ ಅಂತ ಹೇಳಿ ವಿ ಕ್ಯಾನ್ ಆಲ್ವೇಸ್ ಪ್ರೌಡ್ಲಿ ಸೇ ದಟ್ ಎಂಟೈರ್ ಬ್ಯಾಂಗ್ಳೂರ್ ನಲ್ಲಿ ಮಲ್ಟಿ ಗ್ರೇನ್ ಅಂಡ್ ಹೋಲ್ ವೀಟ್ ಬ್ರೆಡ್ ನಾವು ಒಬ್ಬರೇ ಸ್ಯಾಂಡ್ವಿಚ್ ಮಾಡ್ತಾ ಇರೋದು. ಎಲ್ಲರಿಗೂ ನಮಸ್ಕಾರ, ನಾನು ರೇಡಿಯೋ ಸಿಟಿ RJ ರೌಂಡ್ ರಜಸ್. ಇದು ನನ್ನ ಮತ್ತೊಂದು ಹೊಸ ಎಪಿಸೋಡ್ ಆಫ್ ಟೇಸ್ಟ್ ಆಫ್ ಬೆಂಗಳೂರು. ಪ್ರತಿಯೊಂದು ಎಪಿಸೋಡ್ ನಲ್ಲೂ ನಾನು ನಮ್ಮ ಬೆಂಗಳೂರಿನ ಲೆಜೆಂಡರಿ ರೆಸ್ಟೋರೆಂಟಿಯರ್ಸ್ ಗಳನ್ನ, ಕ್ಯಾಫೆ ಓನರ್ಸ್ ಗಳನ್ನ ಶೋನಲ್ಲಿ ಕರ್ಕೊಂಡು ಬರ್ತೀನಿ. ನಮ್ಮ ಬೆಂಗಳೂರನ್ನ ಸಾಕಷ್ಟು ಬ್ರಾಂಡ್ಸ್ ಗಳ ತವರು ಅಂತ ಕರೀತಾರೆ. ಬೆಂಗಳೂರಿನಲ್ಲಿ ಸಾಕಷ್ಟು ಬ್ರಾಂಡ್ಸ್ ಗಳು ಹುಟ್ಟಿ ಇವತ್ತು ವರ್ಲ್ಡ್ ವೈಡ್ ಪಾಪ್ಯುಲರ್ ಆಗಿದೆ. ಚಾಕ್ಲೇಟ್ ಅಂತ ಬಂದಿದ ತಕ್ಷಣ ನಮ್ಗೆ ನೆನಪಾಗೋದು ಆಬ್ರಿ. ಎಸ್, ಆಬ್ರಿ ನಮ್ಮ ಬೆಂಗಳೂರಿನ ಬ್ರ್ಯಾಂಡ್ ಇವತ್ತು ವರ್ಲ್ಡ್ ವೈಡ್ ಪಾಪ್ಯುಲರ್ ಆಗಿದೆ. ಅಂಡ್ ಎನಿ ಸೆಲೆಬ್ರೇಷನ್ ಆಬ್ರಿ ಫಸ್ಟ್ ನಮ್ಗೆ ನೆನಪಿಗೆ ಬಂದೇ ಬರುತ್ತೆ. ಅಂಡ್ ಇವತ್ತು ನನ್ನ ಜೊತೆಗೆ ಆಬ್ರಿಯ ಓನರ್ ಆಗಿರುವಂತ ಕಿಶೋರ್ ಅವರಿದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್ ಶೋಗೆ. ನಮಸ್ಕಾರ ರಜಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ಲಿ ಇಂಟ್ರೋ. So you're a sweet person. Chocolate boy. You can call it. There is no celebration without a cake and desserts. So that's why we play a vital role. Atara. ಸೊ ಜನರಲಿ ಫಿಲ್ಮ್ ಹೀರೋಗಳಿಗೆ ಚಾಕ್ಲೇಟ್ ಬಾಯ್ ಅಂತ ಕರೀತಾರೆ. ನಾನು ನಿಮ್ಮನ್ನ ಚಾಕ್ಲೇಟ್ ಬಾಯ್ ಅಂತ ಕರೀಬಹುದು. Okay, yeah, it has God has been very kind. People have been very loving the brand. Tumma perseverance ಇದೆ brand ಅಲ್ಲಿ. Entire Bangalore ಅಲ್ಲಿ I think it's been 14 years now. The journey has been begun at 2011. So ಸಾಕಷ್ಟು ಡೆಲಿವರೀಸ್ ಮಾಡಿದೀವಿ, ಎಲ್ಲ ಸೆಲೆಬ್ರೇಷನ್ ಫುಲ್ಫಿಲ್ ಮಾಡಿದೀವಿ. ಈಗಂತೂ ಎನಿ ಸೆಲೆಬ್ರೇಷನ್, ಬರ್ತ್ಡೇ ಆಗಿರ್ಬೋದು, ಆನಿವರ್ಸರಿ ಆಗಿರ್ಬೋದು, ಏನೇ ಆಗಿರ್ಬೋದು, ನಾವಲ್ಲೊಂದು ಆಬ್ರಿ ಕೇಕ್ ನ ನೋಡ್ತೀವಿ. ಸೊ ಒಂದು ಸಿಗ್ನೇಚರ್, ಇದು ಮೇಲ್ಗಡೆ ಬೇಸಿ ಅಥವಾ ಕೇಕ್ ಇದ್ರೆ ಕೆಳಗಡೆ ನಿಮ್ದು ಒಂದು ಇದಿರುತ್ತಲ್ಲ ಬೇಸ್, ಅದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಆಬ್ರಿ ಇದು ಅಂತ. ಅಷ್ಟು ಪಾಪ್ಯುಲರ್. ಫೋಟೋಸ್ ಅಲ್ಲಿ ನೋಡಿದಾಗ ಅಥವಾ ಎನಿ ಕೈಂಡ್ ಆಫ್ ವಿಡಿಯೋಸ್ ನೋಡಿದ ತಕ್ಷಣ ಇದು ಇಲ್ಲಿದೆ ಅಂತಾನೆ ಗೊತ್ತಾಗ್ಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಹೇಗ್ ಶುರು ಮಾಡಿದ್ ಸರ್ 14 years ಬ್ಯಾಕ್? ಜರ್ನಿ ಸಿಂಪಲ್, ಒಂದು ಹಂಬಲ್ ಸ್ಟಾರ್ಟ್ ರಜಸ್. 2011 ಅಲ್ಲಿ ಐ ವಾಸ್ ಇನ್ ಪಾಸ್ಟ್. ನಂದು ಹೇಳ್ಕೋಬೇಕಂದ್ರೆ ಒಂದು ಫ್ಯೂ ಸೆಕೆಂಡ್ಸ್ ಅಲ್ಲಿ I used to be on telecom products. I used to sell telecom products, multi-brand telephones ಮಾಡ್ತಿದ್ವಿ, ಫೋನ್ಸ್ ಮಾಡ್ತಿದ್ವಿ. ಸೊ ರಿಟೇಲ್ ಅಲ್ಲಿ ಹೆಂಗೆ ಅಂದ್ರೆ ಕಸ್ಟಮರ್ಸ್ ಬಂದಾಗ ಎಲ್ಲಾ ಪ್ರಾಡಕ್ಟ್ ನ ಒಂದು ಅಟ್ಲೀಸ್ಟ್ ಶೋಕೇಸ್ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ರೆ ಕಸ್ಟಮರ್ಗೆ ಏನಾಗುತ್ತೆ ಅಂದ್ರೆ ಫೈನಲಿ ಪ್ರೈಸ್ ಇಂಪಾರ್ಟೆಂಟ್ ಆಗಲ್ಲ, ಕ್ವಾಲಿಟಿ ಮತ್ತೆ ಸರ್ವಿಸ್ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೋಲ್ ಪ್ಲೇ ಅಲ್ಲಿ ನಾವು 2011 ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇ ಕಾಮರ್ಸ್ ಬಂದಾಗ ಏನಾಯ್ತು ಅಂದ್ರೆ ಮಾರ್ಕೆಟ್ ತುಂಬಾನೇ ಕೇಳುತ್ತೆ, ಯಾಕಂದ್ರೆ ಎವ್ರಿಬಡಿ ವಾಂಟೆಡ್ ಜಸ್ಟ್ ದ ಪ್ರೈಸ್, ನಾಟ್ ದ ಸರ್ವಿಸ್. ಟೆಲಿಕಾಂ ಪ್ರಾಡಕ್ಟ್ ಇಟ್ ಬಿಕಮ್ಸ್ ಅ ಪ್ರಾಡಕ್ಟ್ ಸೆಲ್ಲಿಂಗ್, ಒಂದು ಕಮರ್ಟೈಸ್ ಆಗೋಯ್ತು. ಸೊ ದಟ್ಸ್ ವೆನ್ ಐ ಸ್ಟಾರ್ಟ್ ಟ್ರಾವೆಲಿಂಗ್ ದ ಹೋಲ್ ವರ್ಲ್ಡ್. ಸೊ ವಾಟ್ ಆಕ್ಚುಲಿ ಕೇಮ್ ಇನ್ ಟು ಮೈ ಮೈಂಡ್ ಅಂದ್ರೆ ಒಂದು ಕಲ್ಲರಿ ಇಲ್ಲ ಪ್ಯಾಟಿಸರಿ. ಸೊ ಐ ಚೋಸ್ ದ ಪ್ಯಾಟಿಸರಿ ನಂಗೆ ಅಂದ್ರೆ ಕಂಪ್ಲೀಟ್ಲಿ ಎಗ್ ಫ್ರೀ ಮಾಡೋದೇ ನಮ್ಮ ಉದ್ದೇಶ ಆಗಿತ್ತು. ಬಟ್ ಏನಂತ ಹೇಳಿದ್ರೆ ಎಗ್ ಫ್ರೀ ಏನಕ್ಕೆ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಸೋಮವಾರ, ಮಂಗಳವಾರ, ಫ್ರೈಡೆ, ಸ್ಯಾಟರ್ಡೆ ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಪ್ರಿಫರೆನ್ಸಸ್ ಇರ್ತದೆ. ಸೊ ಅದರಿಂದ ನಾವು ಕಂಪ್ಲೀಟ್ಲಿ ಎಗ್ ಫ್ರೀನೇ ಮಾಡಬೇಕು ಅಂತ. ಸೊ ವಿ ಸ್ಟಾರ್ಟ್ ವಿತ್ ಅ ಹಂಬಲ್ ಬಿಗಿನಿಂಗ್. ವಿ ಹ್ಯಾಡ್ ಅಬೌಟ್ 200 square feet ಕಿಚನ್ ಇಂದ ಸ್ಟಾರ್ಟ್ ಮಾಡಿದ್ದು. ಇವತ್ತಿನ ಒಂದು 20,000 square feet ಕಿಚನ್ ಇದೆ. ಒಂದು ಬ್ಯಾಂಗ್ಳೂರ್ ಮಟ್ಟದಲ್ಲಿ ಒಂದು 18-19 ಔಟ್ಲೆಟ್ ಸ್ಟಾರ್ಟ್ ಆಗ್ತಿದೆ. ಇನ್ನೊಂದು 6 ತಿಂಗಳಲ್ಲಿ ಇನ್ನೊಂದು 6 ಆಡ್ ಮಾಡ್ತೀವಿ. ಸೊ ಇನ್ನೊಂದು ನೆಕ್ಸ್ಟ್ 2026-27 ಒಳಗೆ ವಿ ವಾಂಟ್ ಟು ಬಿ ಅ ಪ್ಯಾನ್ ಇಂಡಿಯಾ ಬ್ರ್ಯಾಂಡ್. ಸೊ ಖುಷಿ ಆಗುತ್ತೆ. ಐ ಮೀನ್ ಒಂದು ಬೆಂಗಳೂರಿನ ಬ್ರ್ಯಾಂಡ್ ಈ ಲೆವೆಲ್ಗೆ ಬೆಳೀತಾ ಇದೆ ಅನ್ನೋದು. ಸೊ ಅದಕ್ಕೋಸ್ಕರ ನಿಮ್ಮನ್ನ ಇವತ್ತು ಶೋನಲ್ಲಿ ಕರ್ಕೊಂಡು ಬರ್ಲೇಬೇಕು ಅಂತ ಸುಮಾರು ದಿನದಿಂದ ಅನ್ಕೊಂಡಿದ್ದೆ. ಬಟ್ ನೀವ್ ಹೇಳಿದ್ರಿ ಟೆಲಿಕಾಂ ಬಿಸ್ನೆಸ್ ಅಲ್ಲಿ ನೀವಿದ್ರಿ ಅಂತ. ಪ್ಯಾಟಿಸರಿಗೆ ಹೋದಾಗ ಹೌ ವಾಸ್ ಯರ್ ಎಕ್ಸ್ಪೀರಿಯನ್ಸ್? ಬಿಕಾಸ್ ನನಗೆ ಗೊತ್ತಿರಂಗೆ ಲೈಕ್ ಚಾಕ್ಲೇಟ್ ಅಲ್ಲಿ ಇವರಷ್ಟು ಪಂಟ್ರು ಬೆಂಗಳೂರಿನಲ್ಲಿ ಯಾರು ಇಲ್ಲ. ಆ ಲೆವೆಲ್ ಇವ್ರ ಹತ್ರ ಕ್ಲಾಸಸ್ ಹೋಗ್ಬೇಕು. ಐ ಮೀನ್ ಚಾಕ್ಲೇಟ್ ಮೇಕಿಂಗ್ ಇರ್ಬೋದು ಅಥವಾ
ಎನಿಥಿಂಗ್ ರಿಲೇಟೆಡ್ ಟು ಚಾಕ್ಲೇಟ್ ಅಲ್ಲ, ಒಂಥರ ಯೂನಿವರ್ಸಿಟಿ ಇದ್ದಂಗೆ. ಸೊ ಇದು ಹೆಂಗೆ ಕಲ್ತ್ರಿ ಸರ್? ಹೇಳ್ತಾರಲ್ಲ ಇದು ನೀಡ್ ಇಸ್ ಅ ಮದರ್ ಆಫ್ ಇನ್ವೆನ್ಷನ್ ಅಂತ. ಆದ್ರೆ ವೆನ್ ಯು ಸ್ಟಾರ್ಟ್ ಟ್ರಾವೆಲಿಂಗ್ ರೈಟ್, ಆ ಇನ್ಸ್ಪಿರೇಷನ್ ಇಲ್ಲ ಆಸ್ಪಿರೇಷನ್ ಇಂದ ನಾವು ಎಲ್ಲ ಕಲಿಬೇಕಾಗತ್ತೆ. ನಾವು ಇನಿಷಿಯಲಿ ನಾನು ಸ್ಟಾರ್ಟ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ಓಕೆ ವಿಲ್ ಸೆಟ್ ಅಪ್ ಒನ್ ಸ್ಮಾಲ್ ಔಟ್ಲೆಟ್, ವಿ ಕಂಟಿನ್ಯೂ, ಬಿಕಾಸ್ ಅದನ್ನ ಇಷ್ಟೊಂದು ದೊಡ್ಡ ಮಟ್ಟದಾಗಿ ಬೆಳೆಸಬೇಕು ಅಂತ ಐಡಿಯಾನು ಇರ್ಲಿಲ್ಲ, ಪ್ಲಾನ್ ಇರ್ಲಿಲ್ಲ. ಬಟ್ ಯಾವಾಗ ಕಸ್ಟಮರ್ಸ್ ಲವ್ ಜಾಸ್ತಿ ಆಯ್ತು, ಎಲ್ಲರೂ ಅವರಾಗ ಅವರೇ ಪುಷ್ ಮಾಡಿ ನಮ್ಗೆ ಈ ಲೆವೆಲ್ ತಂದಿರೋದು. ಇಟ್ ಇಸ್ ದಿ ಎಂಟೈರ್ ಕ್ರೆಡಿಟ್ ಗೋಸ್ ಟು ದಿ ಎಂಟೈರ್ ಪೇಟ್ರನ್ಸ್, ನಮ್ಮ ಕಸ್ಟಮರ್ಸ್, ನಮ್ಮ ಗೆಸ್ಟ್ ದೇ ಟೋಟಲ್ ಕ್ರೆಡಿಟ್ ಹೋಗುತ್ತೆ. ಯಾಕಂದ್ರೆ ಅವರಿಂದಾನೆ ಎವ್ರಿ ಡೇ ನಾವು ಒಂದು ಸಾಕಷ್ಟು ಆರ್ಡರ್ ಕೊಟ್ಟು ನಮ್ಮಲ್ಲಿ ಚಾಲೆಂಜ್ ಮಾಡಿ, ಸೊ ಈ ಮಟ್ಟಿಗೆ ನಾವು ಎಕ್ಸ್ಪೀರಿಯನ್ಸ್ ನ ಏನೋ ಕೊಡೋ ನಮ್ ಕೇಪಬಿಲಿಟೀಸ್ ನ ಅವರೇ ಡೆವಲಪ್ ಮಾಡಿದ್ದು. ಥ್ಯಾಂಕ್ಸ್ ಟು ದೆಮ್, ಥ್ಯಾಂಕ್ಸ್ ಫಾರ್ ಆಲ್ ದ ಲವ್. ಬಟ್ ಹೌ ವಾಸ್ ಯುವರ್ ರಿಸರ್ಚ್? Research is never been easy. Lot of hours. ಆಮೇಲೆ ಬಿಕಾಸ್ ಏನಕ್ಕೆ ಅದನ್ನ ಕೇಳಿದೆ ಅಂದ್ರೆ, ಲೈಕ್ ನಾನ್ ನೋಡಿದೀನಿ ನೀವು ಆ ಏಪ್ರಾನ್ ಎಲ್ಲ ಹಾಕೊಂಡು, ಐ ಮೀನ್ ಆ ಒಂದು ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡ್ತೀರಾ ಟೇಬಲ್ ಮೇಲೆ. ಆ ಒಂದು ಪ್ರೆಸೆಂಟೇಷನ್ ಆಗಿರ್ಬೋದು ಅಥವಾ ವಾಟ್ ಎವರ್, ಇಟ್ ಇಸ್ ಒಂಥರ ಬ್ರೈನ್ ಚೈಲ್ಡ್ ಅಂತಾನೆ ಹೇಳ್ಬೋದು. ಐ ವಾಂಟ್ ಟು ನೋ ದಟ್ ರಿಸರ್ಚ್ ಸರ್. ನೀವು ಹೇಳ್ದಂಗೆ ಚಾಕ್ಲೇಟ್ ಇಸ್ ಡೆಫಿನೆಟ್ಲಿ ಎ ಸೈನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಕೋಕೋ ಬಿನ್ ನ ತಗೊಂಡು ಒಂದು ಚಾಕ್ಲೇಟ್ ಅನ್ನೋದು ಡಿಫರೆಂಟ್ ಡೆರಿವೇಟಿವ್ಸ್ ನ ಅರೈವ್ ಮಾಡೋದು ಒಂದು ಸೈನ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ವೈಟ್ ಚಾಕ್ಲೇಟ್, ಮಿಲ್ಕ್ ಚಾಕ್ಲೇಟ್ ಇಂದ ಡಾರ್ಕೆಸ್ಟ್ ಚಾಕ್ಲೇಟ್ ತನಕ ಮಾಡೋದು, it's not a joke. Okay, a lot of research goes in. Back then I was completely into it. Right now also I'm into it. I put at least 3 hours of my time in R&D. Okay, ಈಗ್ಲೂ ಎವ್ರಿ ಡೇ ನಂದು ಮ್ಯಾಕ್ಸಿಮಮ್ ಟೈಮ್ ಹೋಗೋದೆ R&D ಅಲ್ಲಿ. ದೆನ್ ವಾಟ್ ಇನ್ಸ್ಪೈರ್ ಅಂದ್ರೆ, ಒಂದು ಅಬ್ರಾಡ್ ಟ್ರಿಪ್ ನಲ್ಲಿ ಐ ಕುಡ್ ಸಿ ಲಾಟ್ ಆಫ್ ಪೀಪಲ್ ಐ ಲವ್ ದ ವೇ ದೇ ವರ್ ಕ್ರಿಯೇಟಿಂಗ್ ಸ್ಟಫ್ ಅಲ್ಲ, ದ ಡಿಸರ್ಟ್ಸ್ ಆಗ್ಲಿ, ಚಾಕ್ಲೇಟ್ ಕ್ರಿಯೇಷನ್ಸ್ ಆಗ್ಲಿ, ಎಷ್ಟು ಪ್ಯಾಷನೇಟ್ ಆಗಿ ಮಾಡ್ತಾರೆ ಅಂದ್ರೆ ಆ ಪ್ಯಾಷನ್ ನಾನು ಇನ್ಸ್ಪೈರ್ ಆಗಿದ್ದು. ಇವತ್ತಿನ ದಿನ ಈ ಮಟ್ಟಿಗೆ ಬೆಳಿಬೇಕಂದ್ರೆ ಅದು ಒಂದು ಟ್ರಾವೆಲ್ ಮಾಡಿರಲಿಲ್ಲ ಅಂದ್ರೆ ಐ ಡೋಂಟ್ ಥಿಂಕ್ ಸೊ ನಾನು ಎವರ್ ಐ ವುಡ್ ಹವ್ ಎಕ್ಸ್ಪ್ಲೋರ್ಡ್ ಮೈ ಸೆಲ್ಫ್ ಇನ್ ಟು ಪ್ಯಾಟಿಸರಿ ವರ್ಲ್ಡ್. ಬಟ್ ನೀವು ಕ್ಲಾಸಸ್ ಅಟೆಂಡ್ ಮಾಡಿದ್ರ, ಕಲ್ತ್ರ ಅಥವಾ ಹೇಗೆ? ಸೊ ಐ ಹ್ಯಾವ್ ಮೇಡ್ ಫ್ಯೂ ಕ್ಲಾಸಸ್ ಇಂಟರ್ನ್ಯಾಷನಲಿ. ಅಲ್ಲಿಂದ ಬ್ಯಾಂಗ್ಳೂರ್ ಬಂದಾದ್ಮೇಲೆ ನಾವು ಎಕ್ಸ್ಪ್ಲೋರೇಷನ್ ಅಲ್ಲೇ ನಮ್ ಕ್ಲಾಸಸ್ ನಮ್ಗೆ ನಾವೇ ಕಲ್ತ್ಕೊಂಡಾಗುತ್ತೆ. ಯಾಕಂದ್ರೆ ಎಕ್ವಿಪ್ಮೆಂಟ್ಸ್ ಎಲ್ಲ ನಾವು ಅಬ್ರಾಡ್ ಇಂದ, ಇಟ್ಲಿಯಿಂದಾನೇ ತರಿಸಿರೋದು. ಸೊ ಎವ್ರಿ ಟೈಮ್ ನಮ್ಮ ಪ್ರಿನ್ಸಿಪಲ್ಸ್ ಬ್ಯಾಕ್ ಇನ್ ಇಟ್ಲಿ, ಅಲ್ಲೆಲ್ಲ ಮೆಷಿನ್ಸ್ ಎಲ್ಲ ನಾವು ಪರ್ಚೇಸ್ ಮಾಡ್ಬೇಕಂದ್ರೆ we will always go explore more in their own lab. So ingredients ಆಗ್ಲಿ ಏನೇ ಆಗ್ಲಿ ಅವ್ರ ಲ್ಯಾಬ್ ಅಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡಿ ಅವ್ರ ಜೊತೆ ಸಿಕ್ಕಾಪಟ್ಟೆ ಕಲ್ತಿರ್ತೀವಿ. ಅವ್ರ ನಾಲೆಜ್ ಹೆಚ್ಚು ಕಮ್ಮಿ 25-30 ವರ್ಷದ ಏನೋ ಆ ನಾಲೆಜ್ ಅಕ್ವೈರ್ ಮಾಡಿರೋದನ್ನ ನಮಗೆ ಹೆಚ್ಚು ಕಮ್ಮಿ ಒಂದ್ 3-4 ದಿನದಲ್ಲಿ ಹೇಳ್ಕೊಡ್ತಾರೆ. ಟೆಕ್ನಿಕಾಲಿಟೀಸ್, ಆ ಟೆಕ್ನಿಕಾಲಿಟಿ ಸ್ಕಿಲ್ಸ್ ನ ನಾವು ತಗೊಂಡ್ ಬಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡೋ ನಮ್ಮ ಮೇನ್ ಉದ್ದೇಶ ಆಗಿರುತ್ತೆ. ವಾಟ್ ಇಸ್ ಆಬ್ರಿ ಸರ್? I mean, Aubrey meaning ಏನು? ಅದೊಂದು ಸಿಂಪಲ್ ಸ್ಟೋರಿ. We took almost 6 months to derive at that particular name because ಸಾಕಷ್ಟು ನೇಮ್ ಬರುತ್ತೆ. ಒಂದು ಬ್ರ್ಯಾಂಡ್ ಅನ್ನು ಕ್ರಿಯೇಟ್ ಮಾಡ್ಬೇಕಂದ್ರೆ ಒಂದು ಜಸ್ಟ್ ನೇಮ್ ಆಗಲ್ಲ, ಅದು ಬ್ರ್ಯಾಂಡ್ ಹ್ಯಾಸ್ ಟು ಹ್ಯಾವ್ ಅ ಸ್ಟೋರಿ. ನಾವು ಒಂದು ಮೇಜರ್ ನಾವು ಬ್ರ್ಯಾಂಡ್ ಲಾಂಚ್ ಮಾಡಕ್ ಮುಂಚೆ ನಾವು ಒಂದು ಪ್ರಿನ್ಸಿಪಲ್ಸ್ ಹಾಕೊಂಡಿದ್ವಿ. ಇಟ್ ಹ್ಯಾಸ್ ಟು ಬಿ ಅ ಕಂಪ್ಲೀಟ್ ಪ್ಯಾಟಿಸರಿ ಬ್ರ್ಯಾಂಡ್. ಓಕೆ, ಇಟ್ ಹ್ಯಾಸ್ ಟು ಬಿ ಮೋರ್ ವೆಸ್ಟರ್ನ್ ಅಂಡ್ ಇಟ್ ಹ್ಯಾಸ್ ಟು ಬಿ ಫ್ಯೂಷನ್ ಆಫ್ ಇಂಡಿಯನ್ ಅಂಡ್ ವೆಸ್ಟರ್ನ್ ಅಂಡ್ ಇಟ್ ಹ್ಯಾಸ್ ಟು ಬಿ ಕಂಪ್ಲೀಟ್ಲಿ ಎಗ್ಲೆಸ್ ಅಂತ ನಾವು ಐಡಿಯಾ ಮಾಡಿದ್ದು. ಆ ಫ್ರೆಂಚ್ ಪ್ಯಾಟಿಸರಿ ಅಂತ ಹೇಳಿದ್ರೆ, ಫ್ರೆಂಚ್ ನೇಮ್ ಇತ್ತು ಅಂತ ಹೇಳಿದ್ರೆ ಇನ್ನ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕನೆಕ್ಟೆಡ್ ಏನಂತ ಹೇಳಿದ್ರೆ Aubrey means ruler of helps. Okay. And goddess of impatience. Okay, the perfection ಅಲ್ಲೇ ಸ್ಟಾರ್ಟ್ ಆಗುತ್ತೆ. ನಮ್ಮ ಮಿಸ್ಚೀವಿಯಸ್ ಶೆಫ್ಸ್ ಇರ್ತಾರೆ, ದೇ ಆರ್ ಡೂಯಿಂಗ್ ಎ ಲಾಟ್ ಆಫ್ ಇಂಟ್ರಿಕ್ರೇಟ್ ಜಾಬ್ಸ್. ಅದೇ ನಮ್ಮ ಮೇನ್ ಉದ್ದೇಶ ಆಗುತ್ತೆ. ಅದರಿಂದ ದ ವರ್ಡ್ Aubrey began. ಸೊ ಏನೋ ಶುರು ಮಾಡಿದ್ರಿ ಬೆಂಗಳೂರಿಗೆ ಬಂದು ಒಂದು ಚಿಕ್ಕ ಔಟ್ಲೆಟ್ ಇಂದ. ಬಟ್ ಹೌ ವಾಸ್ ಯೋರ್ ಮೆನು ಪ್ಲಾನಿಂಗ್? ಬಿಕಾಸ್ ಇವತ್ತು ನಾವು Aubreyಗೆ ವಿಸಿಟ್ ಮಾಡಿದ್ರೆ ವೆರೈಟೀಸ್ ಆಫ್ ಕೇಕ್ಸ್ ಗಳಾಗಿರ್ಬೋದು, ಪೇಸ್ಟ್ರೀಸ್ ಆಗಿರ್ಬೋದು, ಕಪ್ ಕೇಕ್ಸ್ ಆಗಿರ್ಬೋದು, ಅಥವಾ ಸೇವರೀಸ್ ಆಗಿರ್ಬೋದು, ವೆರೈಟೀಸ್ ಆಫ್ ಸೂಪ್ಸ್, ಪಾಸ್ತಾಸ್, ನೂಡಲ್ಸ್ ಎಲ್ಲ ಇದೆ. ಹೌ ವಾಸ್ ಯುವರ್ ಮೆನು ಪ್ಲಾನಿಂಗ್ ಅಂಡ್ ಅದನ್ನ ಹೇಗೆ ಅಪ್ಡೇಟ್ ಮಾಡ್ತಾ ಹೋದ್ರಿ? 2011 ಅಲ್ಲಿ ನಾವು ಒಂದು ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ಬರೀ ಚಾಕ್ಲೇಟ್ ಸ್ಟಾರ್ಟ್ ಮಾಡಿದ್ದು. ಅದ್ ಇಮಿಡಿಯೇಟ್ ನೆಕ್ಸ್ಟ್ ಇಯರ್ ನಾವು ಪ್ಯಾಟಿಸರಿ ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ ಡಿಮಾಂಡ್ಸ್ ಜಾಸ್ತಿ ಆಯ್ತು. ಕಸ್ಟಮರ್ ಬರೀ ಚಾಕ್ಲೇಟ್ಸ್, ಬರೀ ಗಿಫ್ಟಿಂಗ್, ವೈ ಡೋಂಟ್ ಯು ಆಡ್ ಡಿಸರ್ಟ್ಸ್ ಅಂಡ್ ಕೇಕ್ಸ್ ಅದೆಲ್ಲ ಹೇಳಿದಾಗ ಕೇಕ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅವಾಗ ಹೆಂಗಂದ್ರೆ ಅಟ್ಲೀಸ್ಟ್ ನಮ್ಗೆ ಒಂದು 6 to 1 year ನಮ್ಗೆ ಸಿಕ್ಕಾಪಟ್ಟೆ R&D ಹೋಯ್ತು. ಯಾಕಂದ್ರೆ ನಾವು ಎಲ್ಲ ಎಗ್ ಫ್ರೀನೇ ಬೈ ಡಿಫಾಲ್ಟ್. ನಮ್ದು ಗ್ರೀನ್ ಡಾಟ್ ಕಂಪ್ನಿ ಅಂತ ಹೇಳ್ಬೋದು. ಕಂಪ್ಲೀಟ್ಲಿ ಅಬ್ಸಲ್ಯೂಟ್ಲಿ ನಮ್ ಕಿಚನ್ ಅಲ್ಲಿ ಎಗ್ತಾರಲ್ಲ, ಮೀಟ್ ಅಂತೂ ಇಲ್ವೇ ಇಲ್ಲ. ಸೊ ಆ ಪರ್ಟಿಕ್ಯುಲರ್ ಜರ್ನಿನಲ್ಲಿ ವಿ ಸ್ಟಾರ್ಟೆಡ್ ಡಿಸರ್ಟ್ಸ್, ದೆನ್ ದಿ ಕೇಕ್ಸ್, ಅದಾದ್ಮೇಲೆ ಬೆಸ್ಪೋಕ್ ಕೇಕ್ಸ್, ಕಸ್ಟಮೈಸ್ ಕೇಕ್ಸ್. ಈಗ ಸಾಕಷ್ಟು ಬರ್ತ್ಡೇ, ಆನಿವರ್ಸರಿ, ವೆಡ್ಡಿಂಗ್, ರಿಂಗ್ ಸೆರೆಮನಿ ಮತ್ತೆ ಕಾರ್ಪೊರೇಟ್ ಇವೆಂಟ್ಸ್ ಗೆ ಇದೆಲ್ಲ ಸಿಕ್ಕಾಪಟ್ಟೆ ಕಸ್ಟಮೈಸೇಷನ್ ಆರ್ಡರ್ಸ್ ಬಂತು. ಅವಾಗಿಂದ ಇವಾಲ್ವ್ ಆಗಿತ್ತು. ನೆಕ್ಸ್ಟ್ ಅದಾದ್ಮೇಲೆ ಫಸ್ಟ್ ಕೆಫೆ 2014 ಅಲ್ಲಿ ನಮ್ಮ Aubrey ಸದಾಶಿವನಗರ್ ಲಾಂಚ್ ಆಯ್ತು. ಅಲ್ಲಿ ಕೆಫೆ ಅಂತ ಮಾಡಾದ್ಮೇಲೆ ಯು ಹ್ಯಾವ್ ಟು ಪ್ರೊವೈಡ್ ಕಾಫೀಸ್ ಪ್ಲಸ್ ಯು ಹ್ಯಾವ್ ಟು give the cafe menu.
ಸೊ ಅವಾಗ ಒಂದು ಕ್ವಿಕ್ ಆಗಿ ಒಂದು ಚೊಕ್ಕದಾಗಿ ಒಂದು ಫುಡ್ ಮೆನು ಸ್ಟಾರ್ಟ್ ಮಾಡಿ ಅವಾಗಿಂದ ನಮ್ಮ ಕಲ್ನರಿ ಸ್ಟಾರ್ಟ್ ಆಯ್ತು. ಏನಿಲ್ಲ, ಈಗ ಒಂದು ಕಾನ್ಸೆಪ್ಟ್ ಅಂತ ನಾವು ಡೆವಲಪ್ ಮಾಡಿದಾಗ ಆ ಕಾನ್ಸೆಪ್ಟ್ ಅರೌಂಡೇ ನಾವು ಮೆನು ಡೆವಲಪ್ ಮಾಡ್ಬೇಕಾಗುತ್ತೆ. ಪಾಸ್ತಾ, ಪಿಜ್ಜಾ, ಈ ಸ್ಯಾಂಡ್ವಿಚಸ್, ಯು ಕ್ಯಾನ್ ಪ್ರೌಡ್ಲಿ ಸೇ, ವಿ ಕ್ಯಾನ್ ಆಲ್ವೇಸ್ ಪ್ರೌಡ್ಲಿ ಸೇ ದಟ್ ಎಂಟೈರ್ ಬ್ಯಾಂಗ್ಳೂರ್ನಲ್ಲಿ ಮಲ್ಟಿ ಗ್ರೇನ್ ಅಂಡ್ ಹೋಲ್ ವೀಟ್ ಬ್ರೆಡ್ ನಾವು ಒಬ್ಬರೇ ಸ್ಯಾಂಡ್ವಿಚ್ ಮಾಡ್ತಾ ಇರೋದು ಫುಲ್ ಟೈಮ್. ವಿ ಡೋಂಟ್ ಹ್ಯಾವ್ ವೈಟ್ ಬ್ರೆಡ್ ಕಾನ್ಸೆಪ್ಟೇ ಇಲ್ಲ ನಮ್ಮಲ್ಲಿ. ಅದಾದ್ಮೇಲೆ ಕಂಪ್ಲೀಟ್ಲಿ ಗ್ರೀನ್ ಡಾಟ್, ವಿ ಆರ್ ದ ಓನ್ಲಿ ವೆಜ್ ಬ್ರ್ಯಾಂಡ್ ಅಕ್ರಾಸ್ ಬ್ಯಾಂಗ್ಳೂರ್ ಅಂಡ್ ಅಕ್ರಾಸ್ ಇಂಡಿಯಾ. We can claim that. ಸೊ ನನ್ಗೆ ಆಬ್ರಿ ಪರಿಚಯ ಆಗಿದ್ದು ಐ ಥಿಂಕ್ KGF ಟೈಮ್ ಅಲ್ಲಿ ಅನ್ಸುತ್ತೆ. KGF ರಿಲೀಸ್ ಆದಾಗ ಅದ್ರ ಪ್ರಮೋಷನ್ಗೆ ಅಂತ ಒಂದು ಚಾಕ್ಲೇಟ್ ಇಂದ ಯಶ್ ಅವ್ರದ್ದು ಒಂದು ಸ್ಟ್ಯಾಚ್ಯೂ ಮಾಡಿದ್ರು ಇವರು. ಜೊತೆಗೆ ವರ್ಲ್ಡ್ ಕಪ್ ಅಲ್ಲ, ಐ ಥಿಂಕ್ ಗಾಲ್ಫ್ ಏನೋ ಮಾಡಿದ್ರಿ. ಗಾಲ್ಫ್ ಮಾಡಿದ್ವಿ, ಪ್ಲಸ್ ಆಲ್ಸೋ ಏಪ್ರಿಲ್ ಫೂಲ್ಸ್ ಡೇ ಅಂತ ಮಾಡಿದ್ವಿ. ಅಲ್ಲಿ ಹೆಂಗೆ ಅಂದ್ರೆ ನಾವು ಸ್ಟಾರ್ಟ್ ಮಾಡಿ ಎಡಿಬಲ್ ಇಲ್ಯೂಷನ್ಸ್ ಅಂತ. ಎಸ್. ಸೊ ಅದ್ರಲ್ಲಿ ಒಂದು ನಟ್ ಅಂಡ್ ಬೋಲ್ಟ್ ಇರುತ್ತೆ. ಆ ನಟ್ ಅಂಡ್ ಬೋಲ್ಟ್ ಈಗಲೂ ಇದೆ, ನಾವು ಸೇಲ್ ಮಾಡ್ತಿದೀವಿ ಅದನ್ನ. ಇಟ್ ಲುಕ್ಸ್ ಲೈಕ್ ರಿಯಲ್ ನಟ್ ಅಂಡ್ ಬೋಲ್ಟ್ ಬಟ್ ಇಟ್ಸ್ ಕಂಪ್ಲೀಟ್ಲಿ ಎಡಿಬಲ್. ಸೊ ಅದೇ ತರ ಗಾಲ್ಫ್ ಆಗ್ಲಿ ಅಲ್ಲಿ ಸಾಕಷ್ಟು ಮಾಡಿದ್ವಿ ಆ ಟೈಮಲ್ಲಿ. ಒಂದು ಎಡಿಬಲ್ ಪಾನ್ ಆಗ್ಲಿ, ವರ್ಲ್ಡ್ ಕಪ್ ಒಂದು ದೊಡ್ಡ ಕಪ್ದೇ ಒಂದು ಕೇಕ್ ಮಾಡಿದ್ರು. ಐ ಮೀನ್ ಅವಾಗಿಂದ ಲೈಕ್ ಆಬ್ರಿ ನನಗೆ ಪರಿಚಯ ಆಗಿದ್ದು. ಅದಾದ್ಮೇಲೆ ಎವ್ರಿ ಸೆಲೆಬ್ರೇಷನ್ಸ್ ಇಸ್ ಆಬ್ರಿ ಸೆಲೆಬ್ರೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ದಟ್ ಇಸ್ ಅವರ್ ಹೋಲ್ ಮೋಟೋ. ಐ ಮೀನ್ ಬಿಲ್ಡಿಂಗ್ ಅ ಬ್ರ್ಯಾಂಡ್ ಇಸ್ ಇಟ್ಸ್ ಅ ಹ್ಯೂಜ್ ಟಾಸ್ಕ್. ಅದ್ರ ಜೊತೆಗೆ ಸೆಟ್ಟಿಂಗ್ ಅಪ್ ಅ ಟೀಮ್ ಆಗಿರ್ಬೋದು ಅಥವಾ ಸೆಟ್ಟಿಂಗ್ ಅಟ್ ಅ ರೈಟ್ ಪ್ಲೇಸ್ ಆಗಿರ್ಬೋದು. ಹೌ ಡು ಯು ಪ್ಲಾನ್ ಸರ್? ಸೊ ಈ ಎಲ್ಲ ಕ್ರೆಡಿಟ್ ನಮ್ ಟೀಮ್ಗೆ ಹೋಗುತ್ತೆ. ಸೊ ಎಕ್ಸ್ಪಾನ್ಷನ್ ಅಂತ ಬಂದಾಗ ಒಂದು ಇಂಗ್ರೀಡಿಯಂಟ್ ಹೆಂಗ್ ಚೂಸ್ ಮಾಡ್ತೀವಿ ಅದೇ ತರ ನಾವು ಪೀಪಲ್ ನ ಚೂಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಕಮಿಂಗ್ ಇನ್ ಟು ಬಿಸ್ನೆಸ್ ಇಟ್ಸ್ ನಾಟ್ ಸಮಥಿಂಗ್ ವಾಟ್ ಎವ್ರಿಬಡಿ ಇಸ್ ಲವ್ ಆರ್ ಅ ಪ್ಯಾಷನ್. ಒಂದ್ಸಲಿ ಬಿಸ್ನೆಸ್ ಬಂದಾದ್ಮೇಲೆ ಯು ಹ್ಯಾವ್ ಟು ಬಿ ಎವ್ರಿವೇರ್. ಆಸ್ ಅ ಫೌಂಡರ್, CEO ನೀವು ಎಲ್ಲಾ ಕಡೆ ಇರ್ಬೇಕಾಗತ್ತೆ. ಫೌಂಡರ್ ಆಗ್ಲಿ, ಕೋ ಫೌಂಡರ್ ಆಗ್ಲಿ, ಎಲ್ಲೇ ಕೆಫೆಗೆ ಹೋದ್ರೆ ಕಸ್ಟಮರ್ ಜೊತೆ ಇಂಟ್ರಾಕ್ಟ್ ಮಾಡೋದಾಗ್ಲಿ, ಕಸ್ಟಮರ್ ಸರ್ವ್ ಮಾಡೋದಾಗ್ಲಿ, ಅವ್ರನ್ನ ಕೇರ್ ಮಾಡೋದಾಗ್ಲಿ, ಅವ್ರಿಗೆ ಏನೇನ್ ಬೇಕೋ ಆ ಪರ್ಟಿಕ್ಯುಲರ್ ಟರ್ಮ್ಸ್ ನಲ್ಲಿ ನಾವು ಕೇರ್ ಮಾಡಲಿಲ್ಲ ಅಂದ್ರೆ ಹಾಸ್ಪಿಟಾಲಿಟಿ ಬಿಸ್ನೆಸ್ ಅಲ್ಲಿ ವರ್ಕ್ ಆಗಲ್ಲ. ನಾವು ಪ್ರೈಮರಿಲಿ ನಾವು ಅದೇ ಮೋಟೋ ಇಟ್ಕೊಂಡು ಯಾರೇ ಆಗ್ಲಿ, ಯಾರೇ ನಾವು ಹೈರ್ ಮಾಡ್ಬೇಕಂದ್ರು ಈ ಮೇನ್ ಮೇನ್ ಥಿಂಗ್ಸ್ ಏನಂತ ಹೇಳಿದ್ರೆ ಅವ್ರು ಪರ್ಸನಲಿ ಕನೆಕ್ಟೆಡ್ ಇದಾರ ಕನ್ಸ್ಯೂಮರ್ಸ್ ಜೊತೆ, ಗೆಸ್ಟ್ ಜೊತೆ ಇಂಟ್ರಾಕ್ಟ್ ಮಾಡ್ತಾರ, ಗೆಸ್ಟ್ ನಮ್ಮ ರಿಕ್ವೈರ್ಮೆಂಟ್ಸ್ ನ ಫುಲ್ಫಿಲ್ ಮಾಡಕ್ ರೆಡಿ ಇದಾರ. ಸೊ ಈ ತರ ಇನ್ ದಿ ಎಂಡ್ ಕಸ್ಟಮರ್ಸ್ ಕಿಂಗ್. ಅವ್ರು ಏನ್ ಡಿಮಾಂಡ್ ಮಾಡ್ತಾರೋ ಆನ್ ಟೈಮ್ಗೆ ನಾವು ಡೆಲಿವರ್ ಮಾಡಿದ್ರೇನೆ ವಿ ಕ್ಯಾನ್ ಮೇಕ್ ಅ ಡಿಫರೆನ್ಸ್. ಎಸ್ಪೆಷಲಿ ಸೆಲೆಬ್ರೇಷನ್ ವೇಟ್ ಮಾಡಕ್ಕಾಗಲ್ಲ ಅಲ್ವಾ ರಜೇಶ್? ಆಬ್ವಿಯಸ್ಲಿ. ಬಿಕಾಸ್ ಥಿಂಕ್ ಸೆಲೆಬ್ರೇಷನ್, ಥಿಂಕ್ ಆಬ್ರಿ ಅಂತ ಹೇಳಿದ ತಕ್ಷಣನೇ ಆ ತರ ಅಷ್ಟು ನಾವು ಲೌಡ್ ಆಗಿ ಹೇಳ್ಬೇಕಂದ್ರೆ ವಿ ಹ್ಯಾವ್ ಟು ಬಿ ಇನ್ ಟೈಮ್. ಸೊ ರೈಟ್ ನಾವು ವಿ ಆರ್ ಅಬೌಟ್ 18-19 ಲೊಕೇಶನ್ಸ್ ರೈಟ್ ನಾವು. ಐ ಥಿಂಕ್ ಎಂಟೈರ್ ಬೆಂಗಳೂರು ಕವರ್ ಆಗುತ್ತಲ್ಲ? ಕವರ್ ಇನ್ನ ಸ್ವಲ್ಪ 4-5 ಲೊಕೇಶನ್ಸ್ ಇದೆ. ಅದೊಂದು ಪೆಂಡಿಂಗ್ ಇದೆ. ಅದೊಂದು ಕವರ್ ಮಾಡಿದ್ಮೇಲೆ ಐ ಥಿಂಕ್ ವಿ ಕ್ಯಾನ್ ಡೆಲಿವರ್ ವಿದಿನ್ 15 minutes. 15 ನಿಮಿಷದಲ್ಲಿ ನಿಮ್ಗೆ ಕೇಕ್ ಬೇಕು ಅಂದ್ರೆ 15 ನಿಮಿಷದಲ್ಲಿ ವಿ ಕ್ಯಾನ್ ಡೆಲಿವರ್ ಎನಿ ಪಾರ್ಟ್ ಆಫ್ ಬ್ಯಾಂಗ್ಳೂರ್. ಬಿಕಾಸ್ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲಿ ನೋಡಿದ್ರು ಆಬ್ರಿ ನಮ್ಗೆ ಕಾಣಿಸುತ್ತೆ. So that's why I asked you. It is all people's love and consumers' love and the guests' love. That is where now we stand here. Okay. ಒಂದು ಚಾಕ್ಲೇಟ್ ಆದ್ರೆ ಇನ್ನೊಂದು ಆಬ್ರಿ ನಲ್ಲಿ ಪೇಸ್ಟ್ರೀಸ್, ಎಸ್ಪೆಷಲಿ ಚಾಕ್ಲೇಟ್ ಪೇಸ್ಟ್ರೀಸ್, ಇದು ಸಿಕ್ಕಾಪಟ್ಟೆ ಸೂಪರ್ ಹಿಟ್. ವೈ ಅದ್ ಯಾಕೆ ಸರ್? ಬೈ ಚಾಕ್ಲೇಟ್ ಮೇಲೆ ಏನಕ್ಕೆ ಕಾನ್ಸಂಟ್ರೇಟ್ ಮಾಡ್ತೀರಾ? ಬಿಕಾಸ್ ಯು ಸ್ಟಾರ್ಟೆಡ್ ವಿತ್ ಚಾಕ್ಲೇಟ್ ಅಂತನಾ ಅಥವಾ ಹೇಗೆ? ಪ್ರೈಮರಿಲಿ ನಮ್ದು ಚಾಕ್ಲೇಟ್, ಅಫ್ಕೋರ್ಸ್ ಚಾಕ್ಲೇಟ್ ಅನ್ನೋದು ನಮ್ಗೆ 50% ಆಫ್ ದ ಮೆನ್ಯೂ ನಮ್ ಚಾಕ್ಲೇಟ್ ದೇ ಇರುತ್ತೆ. ಯಾಕಂದ್ರೆ ಪ್ರೈಮರಿಲಿ ನಮ್ದು ಚಾಕ್ಲೇಟ್ ಮೇನ್ ಬಿಸ್ನೆಸ್ ಇರುತ್ತೆ. ಅದಾದ್ಮೇಲೆ ಈ ವೆನಿಲಾ ಶಾಂಟಲಿ ಕ್ರೀಮ್ ಮೇಲೆ, ವೆನಿಲಾ ಬೇಸ್ ಮೇಲೆ, ಚೀಸ್ ಕೇಕ್ ಮೇಲೆ, ಆಮೇಲೆ ರೆಡ್ ವೆಲ್ವೆಟ್ ಮೇಲೆ ಸಾಕಷ್ಟು ಮೆನು ಮಾಡಿದೀವಿ. ಅದು ಬಿಟ್ಟು ಒಂದು ಈ ಸ್ಟೋರಿ ನಾ ಹೇಳಬೇಕು. 2017 and 18 ಅಲ್ಲಿ ಒಂದು ವರ್ಲ್ಡ್ ಆನ್ ಅ ಪ್ಲೇಟ್ ಅಂತ ಕಾಂಪಿಟೇಷನ್ ನಡೆಯುತ್ತೆ. ಅದರಲ್ಲಿ ಸ್ಯಾರಟೋಡು ಆಮೇಲೆ ಸಾಕಷ್ಟು ಇಂಟರ್ನ್ಯಾಷನಲ್ ಮಾಸ್ಟರ್ ಶೆಫ್ಸ್ ಬರ್ತಾರೆ. ಈ ಪರ್ಟಿಕ್ಯುಲರ್ ಇವೆಂಟ್ ಅಲ್ಲಿ ನಾವು ಪಾಲ್ಗೊಳ್ತೀವಿ. ಅದರಲ್ಲಿ ಒಂದು ಕಾಂಪಿಟೇಷನ್ ನಡೆಯುತ್ತೆ. ಎಂಟೈರ್ ಬ್ಯಾಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಪಾರ್ಟಿಸಿಪೆಂಟ್ಸ್ ಮಾಡಿರ್ತಾರೆ. ಅದರಲ್ಲಿ ನಮಗೆ ಫಸ್ಟ್ ಅವಾರ್ಡ್ ಸಿಗುತ್ತೆ. ದಟ್ ಇಸ್ ವೆನ್ ವಿ ಲಾಂಚ್ಡ್ ಒನ್ ಪರ್ಟಿಕ್ಯುಲರ್ ಡೆಸರ್ಟ್ ಕಾಲ್ಡ್ ಓರೆಬೆಲ್ಲಾ ಅಂತ. ಇಟ್ಸ್ ಮೇಡ್ ವಿತ್ 35% ಮಿಲ್ಕ್ ಚಾಕ್ಲೇಟ್ ವಿಚ್ ಇಸ್ ಬೇಸಿಕಲಿ ಬೆಲ್ಜಿಯನ್ ಚಾಕ್ಲೇಟ್. ಅದರಲ್ಲಿ ಒಂದು ಡೆಸರ್ಟ್ ಮಾಡ್ತೀವಿ, ತುಂಬಾ ಸ್ಮೂತ್ ಇರುತ್ತೆ. ಐ ವಾಂಟ್ ಯು ಟು ಟ್ರೈ ದಟ್. ದಟ್ಸ್ ಅ ವೆರಿ ಫೇಮಸ್ ಡೆಸರ್ಟ್. ಆ ಪಾಪ್ಯುಲಾರಿಟಿ ಅಲ್ಲಿಂದ ಬರುತ್ತೆ. ಓಕೆ, 2017 and 18 ಅಲ್ಲಿ ವರ್ಲ್ಡ್ ಆನ್ ಅ ಪ್ಲೇಟ್ ಅವಾರ್ಡ್ ಬರುತ್ತೆ, ಬ್ಯಾಂಗ್ಳೂರ್ಸ್ ಬೆಸ್ಟ್ ಪ್ರಾಕ್ಟಿಸರಿ ಅಂತ. ತಿರ್ಗಾ ಅದು ನೆಕ್ಸ್ಟ್ ಕನ್ಸೆಕ್ಯೂಟಿವ್ ಇಯರ್ ಅಲ್ಲಿ 2017 and 18 ಅಲ್ಲಿ ನಮ್ಗೆ ಇನ್ನೊಂದು ಫಂಕ್ಷನ್ ನಡೀತಾ ಅದೇ ತರ ಒಂದು. ಅದರಲ್ಲಿ ಸೇಮ್ ಅವಾರ್ಡ್ ಬರುತ್ತೆ, ಬಟ್ ಅದರಲ್ಲಿ ಇನ್ನೊಂದು ಡೆಸರ್ಟ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದ್ರಲ್ಲಿ ಏನಂದ್ರೆ ಸೀಕ್ರೆಟ್ ಬಿಯಾನ್ ಗಾರ್ಡನ್ ಅಂತ. ಸೊ ಲೆವಿಟೇಟಿಂಗ್ ಡೆಸರ್ಟ್. ಅದ್ರ ಮೇಲೆ ಪಾಫ್ ತರ ಕೆಳಗಡೆ ಹೆಂಗಿರುತ್ತೆ, ಟ್ರಾನ್ಸ್ಪರೆಂಟ್ ರಾಕ್ ಇರುತ್ತೆ, ಹೇಸಲ್ನಟ್ ರಾಕ್. ಅದ್ರ ಮೇಲೆ ಡೆಸರ್ಟ್ ಬಿಲ್ಡ್ ಮಾಡಿರ್ತೀವಿ ವಿತ್ ನೈಸ್ ಬ್ಯೂಟಿಫುಲ್ ಸ್ಮೋಕ್, ಅದೆಲ್ಲ ಎಫೆಕ್ಟ್ ಬರುತ್ತೆ. ಅದಕ್ಕೂ ಅವಾರ್ಡ್ ಬರುತ್ತೆ. ಸೊ ಬ್ಯಾಕ್ ಟು ಬ್ಯಾಕ್ ಕನ್ಸೆಕ್ಯೂಟಿವ್ 2 years ಅವಾರ್ಡ್ ಬರುತ್ತೆ. ಸೊ ಒಂದೇನಂತ ಹೇಳಿದ್ರೆ ನಿಮ್ಮ
ಕ್ವೆಶನ್ಗೆ ಆನ್ಸರ್ ಏನಂದ್ರೆ ಚಾಕ್ಲೇಟ್ಸ್ ಅನ್ನೋದು ಪ್ರೈಮರಿಲಿ ಡೆಸರ್ಟ್ ಇರ್ಲೇಬೇಕಾಗುತ್ತೆ. ಅದ್ರ ಜೊತೆಗೆ ಇಂಡಿಯನ್ ಫ್ಯೂಷನ್ ಕೂಡ ಮಾಡಿದೀವಿ. ರಸ್ಮಲೈ ಆಗ್ಲಿ, ಆಮೇಲೆ ರೋಸ್ ಅಂಡ್ ಲೀಚಿ ಆಗ್ಲಿ, ಇದು ಥ್ರೆಸ್ ಲೆಚಸ್ ಅಂತ ಇದೆ. ಥ್ರೆಸ್ ಲೆಚಸ್ ಕಂಪ್ಲೀಟ್ ಮಿಲ್ಕ್ ಪ್ರಾಡಕ್ಟ್, ಸೊ ಅದು ಕೂಡ ಫೇಮಸ್ ಇದೆ. ಸೊ ಐ ಥಿಂಕ್ ಸಾಕಷ್ಟು ಅವಾಗ್ಲೇ ಹೇಳ್ದಂಗೆ ಮೆನು ಚಾಕ್ಲೇಟ್ ಅಲ್ಲದೆ 50% ಮೆನು ಅಸಾರ್ಟ್ಮೆಂಟ್ಸ್ ಅಲ್ಲದೆ ಇನ್ನು 50% ಅದರ್ ಅಸಾರ್ಟ್ಮೆಂಟ್ಸ್ ಕೂಡ ಇದೆ. Like our mixed fruit gatto is our famous. Like everybody loves mixed fruit gatto, including I like it too. And the Belgian truffle is the most fast selling. And the highest selling is the choco hazelnut. A tall by cake. Tall irutte. ಒಂದು ಒಳ್ಳೆ ರಿಬ್ಬನ್ ಹಾಕಿ ಅದ್ರ ಮೇಲೆ 2 ಫಾಂಡೆಂಟ್ ರೋಸಸ್ ಬರುತ್ತೆ. ಪರ್ಫೆಕ್ಟ್ ಫಾರ್ ಸೆಲೆಬ್ರೇಷನ್. ಐ ಮೀನ್ ನೀವು ಹೇಳ್ತಾ ಇದ್ರೆ ಐ ಕ್ಯಾನ್ ಇಮ್ಯಾಜಿನ್, ಬಿಕಾಸ್ ಆಬ್ರಿ ಸ್ಪೆಷಾಲಿಟಿ ಏನು ಅಂದ್ರೆ ಆ ಫಿನಿಶಿಂಗ್ ನೋಡೇ ಹೇಳ್ಬಿಡ್ಬೋದು ಇದು ಆಬ್ರಿದೆ ಅಂತ. ಐ ಮೀನ್ ಕೆಳಗಡೆ ಬೇಸಿ ಇದಿಲ್ಲ ಅಂದ್ರೂ ಕೂಡ ಆ ಫಿನಿಶಿಂಗ್ ಆಗಿರ್ಬೋದು ಅಥವಾ ಆ ಡಿಸೈನ್ಸ್ ಆಗಿರ್ಬೋದು, ಫ್ರೂಟ್ಸ್ ಎಲ್ಲ ಹೇಳಿದ್ರಿ, ಅದು ಐ ಕ್ಯಾನ್ ಇಮ್ಯಾಜಿನ್. ನೀವು ಆಪಲ್ ಇದೆ, ಅದ್ರ ಮೇಲೆ ವೆರೈಟೀಸ್ ಆಫ್ ಫ್ರೂಟ್ಸ್ ಗಳೆಲ್ಲ ಇದೆ. ಐ ಕ್ಯಾನ್ ಇಮ್ಯಾಜಿನ್ ದ್ಯಾಟ್. ಸೊ ಆ ತರ ಒಂದು ಸಿಗ್ನೇಚರ್ನ ಇವರು ಬಿಲ್ಡ್ ಮಾಡಿದ್ದಾರೆ. ಜೊತೆಗೆ ನನಗೆ ಇನ್ನೊಂದು, ಲೈಕ್ ಐ ಲವ್ ಯುವರ್ ಇನೋವೇಷನ್ಸ್. ಪ್ರತಿ ಒಂದು ಸೀಸನ್ ಬಂದಾಗ್ಲೂ ಯು ಕಮ್ ಅಪ್ ವಿತ್ ಸಮಥಿಂಗ್ ನ್ಯೂ ಅಕಾರ್ಡಿಂಗ್ ಟು ದಟ್ ಸೀಸನ್. ದೀಪಾವಳಿಗೆ ಕ್ರ್ಯಾಕರ್ಸ್ ಚಾಕ್ಲೇಟ್ ಅಂತ ಬರುತ್ತೆ, ಅಂದ್ರೆ ಪಟಾಕಿ ಯಾವ ರೀತಿ ಇರುತ್ತೋ ಚಾಕ್ಲೇಟ್ ಕೂಡ ಅದೇ ರೀತಿ. ಇಟ್ಸ್ ಅ ಎಡಿಬಲ್ ಥಿಂಗ್. ಆಮೇಲೆ ಕ್ರಿಸ್ಮಸ್ ಬಂದ್ರೆ ಸಾಕು, ಅದಕ್ಕೆ ತಕ್ಕಂತೆ ಒಂದು ಥೀಮ್ ಆಫ್ ಚಿಕ್ಕ ಚಿಕ್ಕ ಮಿನಿಯೇಚರ್ ಚಾಕ್ಲೇಟ್ಸ್ ಗಳು. ಈ ಒಂದು ಇನೋವೇಷನ್ ಬಗ್ಗೆ ಹೇಳಿ ಸರ್. ಸಿ ಅಗೇನ್ ಥ್ಯಾಂಕ್ಸ್ ಟು ಅವರ್ ಟೀಮ್. ತುಂಬಾ ಸ್ಮಾರ್ಟ್ ಟೀಮ್ ಇದಾರೆ ಬ್ಯಾಕ್ ಇಂಡ್ ಅಲ್ಲಿ. ಏನೇ ನಾವು ಒಂದು ಚಾಲೆಂಜ್ ತಗೊಂಡೋದ್ರು ಇನೋವೇಟಿವ್ ಆಗಿ ಥಿಂಕ್ ಮಾಡಿ ಪ್ರಾಸೆಸ್ ಮಾಡಿ ಅದನ್ನ ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರೊಡಕ್ಷನ್ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ. ನಮ್ದು ಈಗ ಕರೆಂಟ್ಲಿ ಪ್ರೊಡಕ್ಷನ್ ಫೆಸಿಲಿಟಿ ಇಲ್ಲಿ ನಮ್ಗೆ ಸೆಮಿ ಆಟೋಮ್ಯಾಟಿಕ್ ಮತ್ತೆ ಆಟೋಮ್ಯಾಟಿಕ್ ಎರಡೂ ಇದೆ. ಆಮೇಲೆ ಸ್ವಲ್ಪ ಮ್ಯಾನ್ಯಲ್ ವರ್ಕಿಂಗು ನಡೆಯುತ್ತೆ. ಇದರಲ್ಲಿ ಇನೋವೇಷನ್ ಅಂತ ಬಂದಾಗ ಈ ಚಾಕೋ ರ್ಯಾಕರ್ಸ್ ಫಸ್ಟ್ ಐಡಿಯಾ ಬಂದಿದೆ ಹೆಂಗೆ ಅಂತ ಹೇಳಿ ಏನಾನ ಒಂದು ಇಂಟ್ರೊಡ್ಯೂಸ್ ಮಾಡಬೇಕು. ಯಾಕಂದ್ರೆ ಎಲ್ಲ ನಾವು ಹೆಂಗೆ ದಿವಾಲಿ ಬಂದ್ರೆ, ದಸರಾ ಬಂದ್ರೆ ಮ್ಯಾಕ್ಸಿಮಮ್ ನಾವು ತಗೊಳ್ಳೋದು ಗಿಫ್ಟ್ ಮಾಡೋದೇ ಸ್ವೀಟ್ಸ್. ಬಟ್ ವಿ ಹ್ಯಾವ್ ಟು ಇಂಟ್ರೊಡ್ಯೂಸ್ ಬಿಕಾಸ್ ಯುವರ್ ಥಿಂಕ್ ಕೂಡ ಥಿಂಕ್ ಸೆಲೆಬ್ರೇಷನ್, ಥಿಂಕ್ ಆಬ್ರಿ ಅನ್ನತ್ತೆ. ಸೊ ಅದರಿಂದ ನಾವು ಚಾಕೋ ರ್ಯಾಕರ್ಸ್ ಅಂತ ಫಸ್ಟ್ ನಾವು ಒಂದು 4 years ಮುಂಚೆ ಇಂಟ್ರೊಡ್ಯೂಸ್ ಮಾಡಿದ್ದು. ಈಗಲೂ ಇಯರ್ ಆನ್ ಇಯರ್ ನಮ್ಮ ಸೇಲ್ಸ್ ಎಕ್ಸ್ಪೋನೆನ್ಷಿಯಲ್ ಆಗಿ ಗ್ರೋ ಆಗ್ತದೆ. ಪೀಪಲ್ ಲವ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಯಾಕಂದ್ರೆ ಒಂದೊಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಕೂಡ ಹ್ಯಾಸ್ ಅ ಡಿಫರೆಂಟ್ ಸ್ಟೋರಿ ಟು ಸೇ. ಈಗ ಕಾಫಿ ರಾಕೆಟ್, ಕಾಫಿ ಕುಡಿದಾದ್ಮೇಲೆ ನಮ್ಗೆ ಎನರ್ಜಿ ಹೈ ಆಗುತ್ತೆ. ಅದೇ ತರ ಕಾಫಿ ರಾಕೆಟ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅಲ್ಲಿ ಏನಾದ್ರೆ ಡಾರ್ಕ್ ಚಾಕ್ಲೇಟ್ ವಿತ್ ಕಾಫಿ. ಭೂಚಕ್ರ ನಾವ್ ಹೆಂಗೆ ಅಂದ್ರೆ ಇಟ್ ಟೇಕ್ಸ್ ಬ್ಯಾಕ್ ಟು ಅವರ್ ನಾಸ್ಟಾಲ್ಜಿಯಾ, ರೈಟ್? ಅದು ಎವ್ರಿ ಟೈಮ್ ಮೊನಾಕೋ ತಿಂದಾಗ, ಮೊನಾಕೋ ವಿತ್ ಮಿಲ್ಕ್ ಚಾಕ್ಲೇಟ್ ವಿತ್ ಕ್ಯಾಂಡಿ ಪಾಪ್ಸ್, ಅದು ತಿಂದಾಗ ನಿಮಗೆ ಒಂದು ಸಾಲ್ಟಿ ನಟ್ಸ್ ಬರುತ್ತೆ, ಪ್ಲಸ್ ಆಲ್ಸೋ ಲಾಸ್ಟ್ ಬಿಟ್ ಅಲ್ಲಿ ನಿಮಗೆ ಕ್ರಾಕ್ಲಿಂಗ್ ಬರುತ್ತೆ. ಆ ಪರ್ಟಿಕ್ಯುಲರ್ ಮೂಮೆಂಟ್ ನ ಕ್ಯಾಪ್ಚರ್ ಮಾಡಿದ್ವಿ ಆ ಪರ್ಟಿಕ್ಯುಲರ್ ಭೂಚಕ್ರದ್ದು ಫ್ಲವರ್ ಪಾಟ್ ಅಲ್ಲಿ. ವಾಟ್ ಬೆಟರ್ ವೇ, ವೈಟ್ ಚಾಕ್ಲೇಟ್ ವಿತ್ ಬಟರ್ ಸ್ಕಾಚ್. ಎವ್ರಿ ಟೈಮ್ ಯು ಬೈಟ್ ಆ ಸ್ಪಾರ್ಕಲ್ಸ್ ಏನ್ ಸ್ಕೈಯಲ್ಲಿ ಆಗುತ್ತಲ್ಲ ಅದೇ ನಿಮ್ಗೆ ಇದ್ರಲ್ಲಿ ಅಚೀವ್ ಮಾಡಿದ್ವಿ. ಅದ್ ಬಿಟ್ಟು ನಮ್ಗೆ ಸಿಕ್ಕಾಪಟ್ಟೆ ಸರಾಪಟಾಕಿ ಕೂಡ ಎವ್ರಿ ಟೈಮ್ ಯು ಬೈಟ್ ಇನ್ ಲಾರ್ಡ್ ಬಸ್ಟ್ ಆಫ್ ಏನೋ ಕ್ರಿಸ್ಪೀಸ್ ಇನ್ ಯರ್ ಮೌತ್. ಆಮೇಲೆ ಆಟಮ್ ಬಾಂಬ್, ನಿಮಗೆ ಆಟಮ್ ಬಾಂಬ್ ಅಂದ ತಕ್ಷಣ ಏನೋ ದೊಡ್ಡ ನಾಯ್ಸ್ ಬರುತ್ತೆ. ಇದ್ರಲ್ಲಿ ಹೆಂಗೆ ಅಂದ್ರೆ ಇಲಾಯ್ಚಿ ಫ್ರೇಗ್ರೆನ್ಸ್ ಬರುತ್ತೆ. ರಿಯಲ್ ಇಲಾಯ್ಚಿ ವಿತ್ ಮಿಲ್ಕ್ ಚಾಕ್ಲೇಟ್ ಇನ್ಫ್ಯೂಸ್ ಮಾಡಿ ಬೈಟ್ ಮಾಡಿದ ತಕ್ಷಣ ನಿಮಗೆ ಬರ್ಸ್ಟ್ ಆಫ್ ಇಲಾಯ್ಚಿ ಫ್ಲೇವರ್ ವಿತ್ ಮಿಲ್ಕ್ ಚಾಕ್ಲೇಟ್. ಸೊ ಈ ತರ ಸಾಕಷ್ಟು ಇನ್ಫ್ಯೂಷನ್ ನಾವು ಮಾಡಿದ್ವಿ ಫಾರ್ ಎಸ್ಪೆಷಲಿ ದಿವಾಲಿ. ಈ ಇಯರ್ ಇನ್ನ ದೊಡ್ಡದಾಗಿ ಮಾಡ್ತಿದೀವಿ. ಐ ಥಿಂಕ್ ಪ್ರತಿ ಸಲ ದೀಪಾವಳಿ ಬಂದಾಗ ಆಬ್ರಿ ಚಾಕೋ ಇದೇನಿದೆಲ್ಲ ಇಂಟರ್ನೆಟ್ ಅಲ್ಲಿ ಫುಲ್ ವೈರಲ್ ಆಗುತ್ತೆ. ಹೌದು, ಅದು ಇಂಟರ್ನೆಟ್ ಸೆನ್ಸೇಷನ್. ಅದು ಎವ್ರಿಬಡಿ ಲವ್ಸ್ ಇಟ್ ಬಿಕಾಸ್ ಯಾಕಂದ್ರೆ ಚಿಕ್ಕದಾಗಿ ಮಾಡ್ಬಿಡ್ಬೋದು, ಬಟ್ ಮಾಸ್ ಪ್ರೊಡಕ್ಷನ್ ಮಾಡೋದು ಸ್ವಲ್ಪ ಕಷ್ಟನೇ ಆಗ್ತದೆ ಅದರಲ್ಲಿ. But yeah, thanks to the technology and people, we could, make it. So ಅದರ ಜೊತೆಗೆ ನೀವು ಸಾಕಷ್ಟು ಜನ ಸೆಲೆಬ್ರಿಟೀಸ್ಗೂ ಕೂಡ ಯು ಕೇಟರ್. ಐ ಮೀನ್ ಅವ್ರ ಮನೇಲೂ ಅಷ್ಟೇ, ಮೋಸ್ಟ್ ಆಫ್ ದೆಮ್ ಆಲ್ ಬಿಗ್ ಸೆಲೆಬ್ರಿಟೀಸ್ ಮನೆಗೆ ಒಬ್ರಿಗಿಂದಾನೆ ಕೇಕ್ ಹೋಗೋದು. ಅದರಲ್ಲಿ ಒಬ್ರು ಫೇವ್ರೇಟ್ ಇದ್ದಿದ್ದು ಪುನೀತ್ ರಾಜ್ಕುಮಾರ್ ಅವರು. ಹೌದು, ಪುನೀತ್ ಅವ್ರು ಆಕ್ಚುಲಿ ಬಗ್ಗೆ ಹೇಳ್ಬೇಕಂದ್ರೆ ಈಸ್ ಒನ್ ಆಫ್ ದ ಜೆಮ್ ಆಫ್ ಅ ಪರ್ಸನ್. There is no replacement for him, right? He is the only one and he lives in our heart forever. So I still remember he used to love cheesecake. Okay, cheesecake ಅಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಓಕೆ, ಅದು ಎವ್ರಿ ಟೈಮ್ ಅವ್ರು ಏರ್ಪೋರ್ಟ್ ಸ್ಟೋರ್ಗೆ ಹೋದಾಗ ಒಂದು ಅಟ್ಲೀಸ್ಟ್ ಒಂದು ಪ್ಯಾಕ್ ಮಾಡ್ಕೊಂಡು ತಗೊಳ್ಳೋರು. ಆಮೇಲೆ ಸದಾಶ್ ನಗರಲ್ಲಿ ಸ್ಟೋರ್ ಅಲ್ಲಿ ಎವ್ರಿ ಟೈಮ್ ವಿಸಿಟ್ ಮಾಡೋರು. ಓಕೆ, ಆಮೇಲೆ ಆಲ್ಸೋ ಯೂಸ್ ಟು ಕಾಲ್ ಮೀ ಪರ್ಸ್ನಲಿ ಅಂಡ್ ಆರ್ಡರ್ ಕೇಕ್ಸ್ ಅಂಡ್ ಸೋ ಆನ್ ಸೋ ಫುಡ್. ಬಟ್ ಹೇಳ್ತೇನಲ್ಲ, one of the best person I can call it. Any like choco memories with him, sir? ಅವ್ರಿಗೆ ಕಸ್ಟಮೈಸ್ ಕೇಕ್, ಐ ಮೀನ್
ಪೇಸ್ಟ್ರೀಸ್ ಮಾಡ್ಕೊಟ್ಟಿದ್ದು, ಚಾಕ್ಲೇಟ್ ಮಾಡ್ಕೊಟ್ಟಿದ್ದು, ಆ ಥರದ್ದು ಏನಾರು ಇದೆಯಾ? ಐ ಸ್ಟಿಲ್ ರಿಮೆಂಬರ್ ಚಾಕೋ ರ್ಯಾಕರ್ ಇದ್ರ ಬಗ್ಗೆ ಮಾತಾಡೋದಲ್ಲ, ಫಸ್ಟ್ ಚಾಕೋ ರ್ಯಾಕರ್ ಬಾಕ್ಸ್ ಅವ್ರಿಗೆ ಕೊಟ್ಟಿದ್ದಾನೆ. ಯಾಕಂದ್ರೆ ಈ ರಿಯಲಿ ಅಪ್ರಿಶಿಯೇಟ್ಸ್ ದ ವರ್ಕ್ ಅಂಡ್ ಈ ನೋಸ್ ಮೀ ಫ್ರಮ್ ಮೈ ಚೈಲ್ಡ್ಹುಡ್. ಓಕೆ, ಅದರಿಂದ ಅವ್ರು ನಾನು ಏನೇ ಮಾಡಿದ್ರು ಅವ್ರಿಗೆ ಅಟ್ಲೀಸ್ಟ್ ಒಂದು ಇಂಟ್ರೊಡಕ್ಷನ್ ಮಾಡೋದು. ಆ ಚಾಕೋ ರ್ಯಾಕರ್ಸ್ ಫಸ್ಟ್ ಡೇ ತಗೊಂಡೋಗಿ ಕೊಟ್ಟಾಗ ತುಂಬಾ ಖುಷಿ ಪಟ್ರು, ಬ್ಲೆಸ್ಸಿಂಗ್ಸ್ ಕೊಟ್ರು, ಪ್ಲಸ್ ಆಲ್ಸೋ ಈ ವಿಶ್ಡ್ ಮೀ the best. Is one of a gem person, I can call it. And he loves cheesecake. ಎವ್ರಿ ಟೈಮ್ ಬೇಕಾಗಿರೋದು ಅವ್ರಿಗೆ ಬರೀ ಚೀಸ್ ಕೇಕ್. ಆಮೇಲೆ ಎವ್ರಿ ಟೈಮ್ ಅವ್ರು ಹೇಳೋರು, ಓಕೆ, ಬಿಕಾಸ್ ಯು ಡೋಂಟ್ ಮೇಕ್ ಎನಿಥಿಂಗ್ ಮೀಟ್, ಅದರ್ವೈಸ್ ಐ ವುಡ್ ಹ್ಯಾವ್ ಈವನ್ ಕಮ್ ಫಾರ್ ಡಿನ್ನರ್ ಅಂತ. ಈ ಲವ್ಸ್ ಮೀಟ್. ಸೊ ದ ಓನ್ಲಿ ಥಿಂಗ್ ವಾಟ್ ಐ ಕ್ಯಾನ್ ಸೇ ಇಸ್ ಬಿಕಾಸ್ ವಿ ಡೋಂಟ್ ಸರ್ವ್ ಮೀಟ್, ದಟ್ಸ್ ದ ಓನ್ಲಿ ಥಿಂಗ್. ಅದರ್ವೈಸ್ we have always, he always loved Aubrey desserts. I know, because ನನ್ನ ಜೊತೆ ತುಂಬಾ ಪರ್ಸನಲಿ ಮಾತಾಡ್ಬೇಕಾದ್ರೆ ಹೇಳಿದಾರೆ, ಬಿಕಾಸ್ he's also a very sweet person, he's also a dessert person. ಒಂದು ಒಳ್ಳೆ ಮೀಲ್ ಆದ್ಮೇಲೆ ಅವ್ರಿಗೆ ಒಂದು ಡೆಸರ್ಟ್ ಇರಲೇಬೇಕು. ಸೊ ಸುಮಾರು ಸಲ ಹೇಳಿದಾರೆ, ಬಿಕಾಸ್ ಇಲ್ಲಿಂದ ಆರ್ಡರ್ ಮಾಡ್ತಾ ಇದ್ದೆ ಅಂತೆಲ್ಲ. ವಾಟ್ ನೆಕ್ಸ್ಟ್? ನಾವು ಸೀಸನ್ ಪಿಕ್ ಆಗ್ತಿದೆ. ನಾವು ವಿ ಆರ್ ಎಕ್ಸ್ಪ್ಯಾಂಡಿಂಗ್ ಆ ಫೆಸಿಲಿಟಿ. ಒಂದು ಚಾಕ್ಲೇಟ್ ಪ್ರೊಡಕ್ಷನ್ ಯೂನಿಟ್ ಮಾಡ್ತಿದೀವಿ. ಇನ್ನೊಂದು 2 months ಅಲ್ಲಿ ಪ್ರೊಡಕ್ಷನ್ ಓಪನ್ ಆಗುತ್ತೆ. ಅಲ್ಲಿ ಇನ್ವೈಟ್ ಯು ದೆ. ಐಡಿಯಾ ಏನಂತ ಹೇಳಿದ್ರೆ, ವಿ ವಾಂಟ್ ಟು ಮೇಕ್ ಲಾಟ್ ಆಫ್ ರಿಟೇಲ್ ಪ್ರಾಡಕ್ಟ್ಸ್. ಓಕೆ, ಬಿಕಾಸ್ ಇಷ್ಟು ದಿನ ನಮ್ಮ ಕೆಫೆ ಮತ್ತೆ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇರೋದು. ಈಗ ಹೆಂಗೆ ಅಂತ ಹೇಳಿದ್ರೆ, ಈಗ ಕ್ವಿಕ್ ಕಾಮರ್ಸ್ ಪಿಕ್ ಆಗ್ತದೆ. ನನಗೆ ನ್ಯಾಷನಲ್ ವೈಡ್ ಪ್ರೆಸೆನ್ಸ್ ಸಿಗುತ್ತೆ ಇಮಿಡಿಯೇಟ್ ಆಗಿ. ಇನ್ನು 2 months ನಲ್ಲಿ ದ ಬ್ರ್ಯಾಂಡ್ ಆಬ್ರಿ ಎಂಟೈರ್ ಇಂಡಿಯಾ ಅಲ್ಲಿ ಎಲ್ಲಾ ಕಡೆ ಸಿಗುತ್ತೆ. ಎಲ್ಲಿ ಬ್ಲಿಂಕಿಟ್, ಎಲ್ಲಿ ಜೆಪ್ಟೋ, ಎಲ್ಲಿ ಕ್ವಿಕ್ ಕಾಮರ್ಸ್ ಇರುತ್ತೋ ಅಲ್ಲೆಲ್ಲ ಆಬ್ರಿ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಆ ಪರ್ಟಿಕ್ಯುಲರ್ ವೇನಲ್ಲೇ ನಾವು ಈಗ ಸದ್ಯಕ್ಕೆ ನಾವು ಟ್ರಾವೆಲ್ ಮಾಡ್ತಿದೀವಿ. ಒಂದು ಕಾಮನ್ ಕ್ವೆಶನ್ ಇತ್ತು ಸರ್, ಕಾಮನ್ ಮ್ಯಾನ್ಗೆ ಅಥವಾ ಎನಿಬಡಿ ಎಲ್ಸ್, ಅವ್ರಿಗೆ ಚಾಕ್ಲೇಟ್ ಅಂದ್ರೆ ಚಾಕ್ಲೇಟ್ ಅಷ್ಟೇ. ಹೌದು. ಅದರಲ್ಲಿ ಮಿಲ್ಕ್ ಆಗಿರ್ಬೋದು, ಅಥವಾ ಡಾರ್ಕ್ ಆಗಿರ್ಬೋದು, ಅಥವಾ ರೆಗ್ಯುಲರ್ ಆಗಿರ್ಬೋದು, ಐ ಮೀನ್ ಅದ್ರ ಡಿಫ್ರೆನ್ಸಿಯೇಷನ್ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ಹೌ ಡು ವಿ ಡಿಫ್ರೆನ್ಶಿಯೇಟ್ ಚಾಕ್ಲೇಟ್ ಸರ್? ಎಷ್ಟು ವೆರೈಟೀಸ್ ಇದೆ? ಚಾಕ್ಲೇಟ್ ಅಂತ ಬಂದಾಗ ಫಸ್ಟ್ ತಿಳ್ಕೊಬೇಕಾಗಿರೋದು, ನಾವು ಲೇಬಲ್ ನ ನಾವು ನೋಡ್ಬೇಕಾಗುತ್ತೆ. ಆ ಲೇಬಲ್ ಅಲ್ಲಿ ಹಿಂದಗಡೆ ಇಂಗ್ರೀಡಿಯೆಂಟ್ಸ್ ಅನ್ನೋದಿರುತ್ತೆ. ಆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಕೋಕೋ ಬಟರ್ ಇಲ್ಲ ಅಂತ ಹೇಳಿದ್ರೆ ಟರ್ಮ್ ಅಲ್ಲಿ, ಕೋಕೋ ಸಾಲಿಡ್ಸ್ ಇಲ್ಲ ಅಂತ ಹೇಳಿದ್ರೆ ಆ ಚಾಕ್ಲೇಟ್ ಅನ್ನೋ ಟರ್ಮೇ ಕರೆಯಕ್ ಆಗಲ್ಲ. ನಾವು ಅದನ್ನ ಕಾಂಪೌಂಡ್ ಅಂತ ಕರಿಬೇಕಾಗುತ್ತೆ. ಸೊ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ಕಸ್ಟಮರ್ ಅವೇರ್ನೆಸ್ ತುಂಬಾ ದೊಡ್ಡದಾಗಿದೆ. ಎಲ್ಲಾರ್ಗೂ ಗೊತ್ತಾಗಿದೆ ಚಾಕ್ಲೇಟ್ ಏನು ಅನ್ನೋದು. ಅದರಲ್ಲಿ ವೈಟ್ ಚಾಕ್ಲೇಟ್ ಅನ್ನ ಚಾಕ್ಲೇಟ್ ಅಂತ ಕರಿಯಕ್ ಆಗಲ್ಲ ನಾವು. ಅದಕ್ಕೆ ಮಿಲ್ಕಿ ಬಾರ್ ಅಂತ ಕರಿತೀವಿ. ಯಾಕಂದ್ರೆ ಅದರಲ್ಲಿ ಚಾಕ್ಲೇಟ್ ಕಾಂಪೊನೆಂಟ್ ಏನು ಇರಲ್ಲ, ಕೋಕೋ ಸಾಲಿಡ್ಸ್ ಇರಲ್ಲ. ಅದ್ರಲ್ಲಿ ಏನಿರುತ್ತೆ, ಮಿಲ್ಕ್ ಸಾಲಿಡ್ಸ್ ಇರುತ್ತೆ, ಮತ್ತೆ ನಿಮ್ಗೆ ಕೋಕೋ ಬಟರ್ ಇರುತ್ತೆ, ಇಲ್ಲ ಅಂದ್ರೆ ವೆಜಿಟಬಲ್ ಫ್ಯಾಟ್ ಇರುತ್ತೆ. ಬಟ್ ಅದೇ ಮಿಲ್ಕ್ ಚಾಕ್ಲೇಟ್ ಅಂತ ತಗೊಂಡಾಗ 3 ಅಸಾರ್ಟ್ಮೆಂಟ್ಸ್ ಇರುತ್ತೆ, ಬಟ್ ಡೇರಿ ಜಾಸ್ತಿ ಇರುತ್ತೆ, ಮಿಲ್ಕ್ ಪ್ರಾಡಕ್ಟ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಮಿಲ್ಕ್ ಚಾಕ್ಲೇಟ್ ಅಂತ ಹೇಳ್ತೀವಿ. ಈ ಡೇರಿ ಮಿಲ್ಕ್ ಅಲ್ಲಿ ಏನೇನು ನೋಡ್ತಿದ್ರಲ್ಲ, ಅದರಲ್ಲಿ ಮಿಲ್ಕ್ ಚಾಕ್ಲೇಟ್ ಅಂತ ರೇಂಜ್ ಬರುತ್ತೆ. ಈ ಡಾರ್ಕ್ ರೇಂಜ್ ಅಂತ ಬಂದಾಗ ನಿಮ್ಗೆ ಸ್ವೀಟ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ, ಕೋಕೋ ಸಾಲಿಡ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಪ್ರಿಫರೆನ್ಸ್ ಏನಾಗುತ್ತೆ ಅಂದ್ರೆ, ಮಿಲ್ಕ್ ಇಂದ ಸ್ಟಾರ್ಟ್ ಆಯ್ತು ಅಂದ್ರೆ ಡಾರ್ಕ್ 55% ತನಕ ಹೋಗಿ, ಅದಾದ್ಮೇಲೆ ನೀವು ಇವಾಲ್ವ್ ಆಗ್ತಾ ಇದ್ರೆ ಐ ಥಿಂಕ್ ಯು ವಿಲ್ ಆಲ್ಸೋ ಸ್ಟಾರ್ಟ್ ಲೈಕಿಂಗ್ ದ ಚಾಕ್ಲೇಟ್. ಏನಾಗುತ್ತೆ ಅಂದ್ರೆ, ಮೋಸ್ಟ್ ಆಫ್ ದಿ ಟೈಮ್ ಮಾರ್ಕೆಟ್ ನಲ್ಲಿ ಈಗ 55% ಮೇಲೆ ಯಾರು ಯೂಸ್ ಮಾಡಲ್ಲ. ನಮ್ಮಲ್ಲಿ 55%, 70, 80, 90, 100 ತನಕನೂ ನಮಗೆ ಚಾಕ್ಲೇಟ್ ಆಪ್ಷನ್ಸ್ ಇದೆ. ವಿ ಕ್ಯಾನ್ ಕಸ್ಟಮೈಸ್ ಎನಿ ಚಾಕ್ಲೇಟ್ಸ್ ಅಕಾರ್ಡಿಂಗ್ಲಿ. ನೀವಲ್ಲಿ ನಮ್ಮ ಆಬ್ರಿ ಕೆಫೆಗೆ ಬಂದಾಗ ಒಂದು ಶೆಲ್ಫ್ ಅಲ್ಲಿ ನಿಮ್ಗೆ 55% ಇದೆ ವೈಟ್ ಚಾಕ್ಲೇಟ್, ಮಿಲ್ಕ್, ಡಾರ್ಕೆಸ್ಟ್ ತನಕ ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಸೊ ಡಿಫ್ರೆನ್ಸಿಯೇಷನ್ ವೆರಿ ಸಿಂಪಲ್, ಕಲರ್ ವೈಸ್ ಗೊತ್ತಾಗುತ್ತೆ. ಇನ್ನೊಂದೇನಂತ ಹೇಳಿದ್ರೆ, ಯಾರನ್ನ ಬಂದ್ ಅಟ್ಲೀಸ್ಟ್ ಆ ನೇಮ್ ಟ್ಯಾಗ್ ಇರುತ್ತಲ್ಲ, ಆ ನೇಮ್ ಟ್ಯಾಗ್ ಅಲ್ಲೇ ನಮಗೆ ಡಿಫಿನೇಷನ್ ಗೊತ್ತಾಗುತ್ತೆ. ಐ ಥಿಂಕ್ ಒಂದು ಇನ್ಸೈಟ್ಫುಲ್ ಇನ್ಫಾರ್ಮೇಶನ್ ಇದು. ಥ್ಯಾಂಕ್ ಯು ಸೋ ಮಚ್ ಸರ್, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಬೆಂಗಳೂರಿನಲ್ಲಿ, ಅಂಡ್ ಈಗ ನೀವು ಪ್ಯಾನ್ ಇಂಡಿಯಾ ಹೋಗ್ತಾ ಇದೀರಾ. ಐ ವಿಶ್ ಯು ಗುಡ್ ಲಕ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಟೇಸ್ಟ್ ಆಫ್ ಬೆಂಗಳೂರಿನಲ್ಲಿ ನನ್ನ ಎಪಿಸೋಡ್ಗೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ರಜಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.